ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ಗೆ ಸಂಬಂಧಪಟ್ಟಂತೆ LBA ಪ್ರಶ್ನೋತ್ತರಗಳನ್ನ ಸ್ಟಾರ್ಟ್ ಮಾಡಿದ್ದೆ 10th ಒಂದು ಸಬ್ಜೆಕ್ಟ್ ಇಂಗ್ಲೀಷಿನ ಅಲ್ಲಿ. ಸೊ 2 ತರಗತಿಗಳು ಮುಗಿದಿದ್ದು, ಇದು 3ನೇ ತರಗತಿ ಆಗಿರುತ್ತೆ ಸ್ನೇಹಿತರೆ. ಪ್ಯಾಸೇಜ್ನ ರೀಡಿಂಗ್ ಮಾಡ್ತಾ ಇದ್ವಿ. ಸೊ ಇದು CV ರಾಮನವರ ಕುರಿತು ಈ ಹಿಂದಿನ ವಿಡಿಯೋ ಅಲ್ಲಿ ಆಗಿದೆ. ಇದರ ಕಂಟಿನ್ಯೂ ಪಾರ್ಟ್ ಇನ್ನೊಂದು ಪ್ಯಾಸೇಜ್ನ ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ ಕುರಿತು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಯಾವಾಗಲೂ ಕೂಡ ಒಂದು ಪ್ಯಾಸೇಜ್ನ ಓದಬೇಕಂದ್ರೆ ಕೆಲವೊಂದು ಟ್ರಿಕ್ಗಳನ್ನು ಉಪಯೋಗ ಮಾಡಿಕೊಂಡ್ರೆ ನಿಮ್ಮದೇ ತುಂಬ ಟೈಮ್ ಸೇವ್ ಆಗುತ್ತೆ. ಓಕೆನಾ? ಎಕ್ಸಾಮ್ ಒಂದು ಮೂಮೆಂಟಲ್ಲಿ ನಿಮಗೆ ಎಷ್ಟು ಟೈಮಿಂಗ್ ಸೇವ್ ಆಗುತ್ತೆ ಅನ್ನೋದನ್ನು ಈಗಲೇ ನಾನು ನಿಮಗೆ ಈ ಪ್ಯಾಸೇಜ್ನ ಓದಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಪ್ಯಾಸೇಜ್ ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಮಾತ್ರ ನೋಡ್ತಾ ಇದ್ದೀನಿ. 10th ಒಂದು ಟೆಕ್ಸ್ಟ್ ಬುಕ್ಕಿಂದ ಇಲ್ಲಿಂದನೇ ಪ್ರಶ್ನೆಗಳು ಬರುತ್ತೆ. 10th ಅಂದರೆ 10th ಅಂತ ಅಲ್ಲ, LBA ಪ್ರಶ್ನೋತ್ತರಗಳು 6ರಿಂದ 10ನೇ ತರಗತಿಯ ಯಾವುದೇ ಒಂದು ಪೇಜಲ್ಲಿರ್ತಕ್ಕಂಥದ್ದು ಕೂಡ ಬರಬಹುದು. ಸರಿನಾ? ಸೊ ಸ್ನೇಹಿತರೆ, ಫಸ್ಟ್ ಟ್ರಿಕ್ ಏನು, ಪ್ಯಾಸೇಜ್ನ ಓದಾದರೆ ನೀವು ಯಾವಾಗಲೂ ಪ್ರಶ್ನೆಗಳನ್ನು ಓದ್ಕೋಬೇಕು. ಇದು ಫಸ್ಟ್ ಟ್ರಿಕ್. ನೋಡಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ನಿಮ್ಗೆ ಇಷ್ಟು ಟೈಮ್ ಸೇವ್ ಮಾಡ್ಬೋದು ಅಂತ. ಹೂ ಡಿಡ್ ರಾಹುಲ್ ವಿಸಿಟ್ ದ ಬಸ್ ಸ್ಟೇಷನ್ ವಿತ್? ನೋಡಿ, ಹೂ ಡಿಡ್ ರಾಹುಲ್ ವಿಸಿಟ್ ದ ಬಸ್ ಸ್ಟೇಷನ್ ವಿತ್ ಅಂತ ಒಂದು ಪ್ರಶ್ನೆ ಇದೆ. ಓಕೆನಾ? ಇದನ್ನು ನೆನ್ಪಿಟ್ಕೊಳ್ಳಿ. ಎರಡನೇ ಪ್ರಶ್ನೆ, ವಾಟ್ ವೇರ್ ದ ಕಂಡಕ್ಟರ್ಸ್ ಡೂಯಿಂಗ್ ಆ್ಯಟ್ ದ ಸ್ಟೇಷನ್? ಸೊ ಕಂಡಕ್ಟರ್ ಏನು ಮಾಡ್ತಾಯಿದ್ರು? ರಾಹುಲ್ ಯಾರ ಜೊತೆಗೆ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದ? ಸೊ ಈ 2 ಪ್ರಶ್ನೆಗಳು ಈ ಪ್ಯಾಸೇಜಲ್ಲಿ ಇರ್ತಕ್ಕಂಥದ್ದು. 2 ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ 2 ಕ್ವಶನ್ಗಳನ್ನು ನೆನ್ಪಿಟ್ಕೊಳ್ಳಿ. ಈಗ ಪ್ಯಾಸೇಜ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸರಿನಾ? ಓಕೆ, ಬನ್ನಿ. ರಾಹುಲ್ ಡಿಸ್ಕ್ರೈಬ್ಸ್ ಎ ಬಿಸಿ ಬಸ್ ಸ್ಟೇಷನ್ ಅಂತಕ್ಕಂಥದ್ದು ಟಾಪಿಕ್ ಇರುತ್ತೆ. ಸೊ ಎಸ್ಟರ್ಡೇ ಐ ವೆಂಟ್ ಟು ದ ಸಿಟಿ ಬಸ್ ಸ್ಟೇಷನ್ ವಿತ್ ಮೈ ಫಾದರ್. ನೋಡಿ, ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತಾ ನಿಮಗೆ ಸ್ನೇಹಿತರೆ? ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಕ್ತು. ಸಿಂಗಲ್ ಒಂದೇ ಲೈನ್ ಓದೋದಕ್ಕೆ ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತು. ಸೊ ರಾಹುಲ್ ಯಾರ ಜೊತೆಗೆ ಹೋಗಿದ್ದಾನೆ? ಅವರ ತಂದೆ ಜೊತೆಗೆ ಹೋಗಿದ್ದಾನೆ. ಆ್ಯಂಡ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಬ್ಯುಸಿ. ಬಸ್ಸಸ್ ವೇರ್ ಅರೈವಿಂಗ್ ಆ್ಯಂಡ್ ಒಂದು ನಿಮಿಷ ಕಾಣಿಸ್ತಾ ಇಲ್ವಾ ಅದು? ಓಕೆ. ಎವ್ರಿ ಫ್ಯೂ ಮಿನಿಟ್ಸ್ the sound of engines, horns and loudspeakers filled the air. Passengers rushed in all directions with their bags and luggages. Okay, luggage. Some stood in long queues at the ticket counters, while others waited on benches looking ಟ್ರೈನ್. ಸೊ ಇದರಲ್ಲಿ ಒಂದು ಪ್ರಶ್ನೆ ಫಸ್ಟ್ ಪ್ಯಾಸೇಜಲ್ಲಿನೇ ನಿಮ್ಗೆ ಸಿಕ್ಕಿದೆ. ಸೊ ಫಾದರ್ ಜೊತೆಗೆ ರಾಹುಲ್ ಎಲ್ಲಿಗೆ ಹೋಗಿದ್ದ ಅಂದರೆ ಬಸ್ ಸ್ಟೇಷನ್ಗೆ ಹೋಗಿದ್ದ ಅಂತ. ಸೊ ಹೆಂಗಿತ್ತು ಅಲ್ಲಿ ಅಂತಂದರೆ ತುಂಬ ಬ್ಯುಸಿ ಬಸ್ಗಳಿತ್ತು. ಸೊ ಕಸ್ಟಮರ್ಸ್ ಇದ್ದಾರೆ ಅಂದರೆ ಬಸ್ಗೆ ಹೋಗ್ತಾರಲ್ವ, ಅವರೆಲ್ಲ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾ ಇದ್ದರು. ಸೊ ಅಲ್ಲಿ ಇಂಜಿನ್ ಸೌಂಡ್ ಆಗಿರ್ಬೋದು, ಹಾರ್ನ್ಸ್ ಆಗಿರ್ಬೋದು, ಲೌಡ್ ಸ್ಪೀಕರ್ಸ್ ಆಗಿರ್ಬೋದು, ಇದೆಲ್ಲವೂ ಗಾಳಿಯಲ್ಲಿ ತುಂಬಿಕೊಂಡಿತ್ತು. ಪ್ಯಾಸೆಂಜರ್ ಏನಾಗಿದ್ದರು? ರಶ್ಡ್ ಆಗಿದ್ದರು. ಎಲ್ಲ ಒಂದು ದಿಕ್ಕುಗಳ ಕಡೆಗೆ ಬ್ಯಾಗ್ಸ್ ತೊಗೊಂಡು, ಅವ್ರ ಲಗೇಜಸ್ ತೊಗೊಂಡು, ಕೆಲವೊಬ್ಬರು ನಿಂತಿದ್ದರು, ಕೆಲವೊಬ್ಬರು ಬೆಂಚಸ್ ಮೇಲೆ ಕೂತ್ಕೊಂಡು ಏನು ಮಾಡ್ತಿದ್ರು? ಅವರು ಹೆಂಗೆ ಕಾಣಿಸ್ತಿದ್ರು ಅಂದರೆ ತುಂಬ ಟಯರ್ಡಾಗಿ ಕಾಣಿಸ್ತಾ ಇದ್ರು. ಬಸ್ ವೇಟ್ ಮಾಡಿ ಅವರು ತುಂಬಾ ಟಯರ್ಡಾಗಿ ಕಾಣಿಸ್ತಾ ಇದ್ರು. ಸೊ ವೆಂಡರ್ಸ್ ವೇರ್ ಸೆಲ್ಲಿಂಗ್ ಟೀ. ಕೆಲವೊಬ್ಬರು ಏನು ಮಾಡ್ತಿದ್ರು? ಅಲ್ಲಿರ್ತಕ್ಕಂತಹ ವ್ಯಾಪಾರಿಗಳು ಟೀನ, ಸ್ನ್ಯಾಕ್ಸ್ ಆ್ಯಂಡ್ ಮ್ಯಾಗಝಿನ್ಸ್. ಚಿಲ್ಡ್ರನ್ ಕ್ಲಂಗ್ ಟು ದೇರ್ ಪೇರೆಂಟ್ಸ್ ಆ್ಯಂಡ್ ಕಂಡಕ್ಟರ್ಸ್. ನೋಡಿ, ವೆರಿ ಇಂಪಾರ್ಟೆಂಟ್ ಬಂತು. ಕಂಡಕ್ಟರ್ಸ್ ಅನ್ನೋ ವರ್ಡ್ ಬಂತಲ್ವ ನಮಗೆ. ಕಂಡಕ್ಟರ್ಸ್ ಶೌಟೆಡ್ ದ ನೇಮ್ಸ್ ಆಫ್ ದ ಡಿಸ್ಟೆನ್ಸ್. ಓಕೆ, ಕಂಡಕ್ಟರ್ಸ್ ಏನು ಮಾಡ್ತಿದ್ರು? ಡಿಸ್ಟೆನ್ಸ್ನ ಒಂದು ಹೇಳ್ತಿದ್ರು. ಓಕೆ, ಕಂಡಕ್ಟರ್ ಶೌಟೆಡ್ ದ ನೇಮ್ ಆಫ್ ಡಿಸ್ಟಿನೇಷನ್ಸ್. ನೋಡಿ, ಐ ಸಾ ಪೀಪಲ್ ಫ್ರಮ್ ಆಲ್ ವಾಕ್ ಆಫ್ ಅ ಲೈಫ್, ಸ್ಟೂಡೆಂಟ್ಸ್, ಆಮೇಲೆ ಆಫೀಸ್ ಗ್ರೋಸ್
ನೋಡಿ ಇವರೆಲ್ಲ ಅಂದರೆ ನಮ್ಗೆ ಇಷ್ಟೇ ಸಾಕಾಗುತ್ತೆ ಅಂತ ಅನ್ಕೋತೀನಿ. ನಾನು ತುಂಬ ಜಾಸ್ತಿ ಓದ್ಕೊಳ್ಳೋದು ಏನು ಬೇಕಾಗಿಲ್ಲ ಸ್ನೇಹಿತರೆ. ಸೊ 2 ಪ್ರಶ್ನೆಗೆ ಉತ್ತರ ನಮಗೆ 2 ಪ್ಯಾಸೇಜಲ್ಲಿ ಓದ್ತು, 3ನೇ ಪ್ಯಾಸೇಜ್ಗೂ ಹೋಗೋ ಅವಶ್ಯಕತೆನೇ ನಮಗಿಲ್ಲ. ಸೊ ಒಂದು ರಾಹುಲ್ ಬಸ್ ಸ್ಟೇಷನ್ಗೆ ಪಪ್ಪನ ಜೊತೆಗೆ ಹೋಗಿದ್ದ. 2ನೇದು ಬಂದುಬಿಟ್ಟು ಕಂಡಕ್ಟರ್ಸ್ ಏನು ಮಾಡ್ತಿದ್ರು ಅಂತಂದರೆ ಅವರು ನೇಮ್ಸ್ನ ಮತ್ತು ಡೈರೆಕ್ಷನ್ಸ್ನ ಓದ್ತಾ ಇದ್ದರು. ಓಕೆನಾ. ಸೊ ಈ 2 ಪ್ರಶ್ನೆಗಳ ಉತ್ತರ ಸಿಕ್ತು, ನಮಗಿದು ಓದೋ ಅವಶ್ಯಕತೆನೇ ಇಲ್ಲ. ನೋಡಿ ಫಸ್ಟ್ ಕ್ವಶನ್ ಏನಿದೆ, ವಿಸಿಟ್ ಬಸ್ ಸ್ಟೇಷನ್ ರಾಹುಲ್. ನೋಡಿ ಹೂ ಡಿಡ್ ರಾಹುಲ್ ವಿಸಿಟ್ ದ ಬಸ್ ಸ್ಟೇಷನ್ ಅಂತಂದರೆ ಫಾದರ್, ಸಿ ಆನ್ಸರ್ ಆಗುತ್ತೆ. ಆ್ಯಂಡ್ ನೋಡಿ 4th ಕ್ವಶನಲ್ಲಿದೆ ಸ್ನೇಹಿತರೆ, ವಾಟ್ ವೇರ್ ದ ಕಂಡಕ್ಟರ್ಸ್ ಡೂಯಿಂಗ್ ಎಟ್ ದ ಸ್ಟೇಷನ್. ಏನು ಮಾಡ್ತಿದ್ರು ಕಂಡಕ್ಟರ್ಸ್? ಡಿಸ್ಟರ್ಬಿಂಗ್ ಮಾಡ್ತಿದ್ರಾ ಟಿಕೆಟ್ಸ್ಗೆ? ಡಿಸ್ಟ್ರಿಬ್ಯೂಟಿಂಗ್ ಮಾಡ್ತಿದ್ರಾ? ಇಲ್ಲ, ಟಿಕೆಟ್ ಕೊಡ್ತಾಯಿದ್ರಾ? ಇದು ಸರಿ ಅಂತ ಅನಿಸ್ಬೋದು ನಿಮಗೆ, ಬಟ್ ದಿಸ್ ಇಸ್ ನಾಟ್. ಆ್ಯಂಡ್ ಡ್ರೈವಿಂಗ್ ದ ಬಸ್ಸಸ್, ಇದು ಕೂಡ ಅಲ್ಲ. ಸೊ ಅನೌನ್ಸಿಂಗ್ ದ ನ್ಯೂಸ್, ನೋ. ಶೌಟಿಂಗ್ ದ ನೇಮ್ಸ್ ಆಫ್ ಡಿಸ್ಟೆನ್ಸ್ ಅಂತ ಏನಿದೆಯಲ್ಲವಾ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಸೊ ನೀವು ಕ್ವಶನ್ಸ್ನ ಫಸ್ಟ್ ಓದ್ಕೊಂಡ್ರೆ ಆನ್ಸರ್ನ ವೇಗವಾಗಿ ತುಂಬ ಸ್ಪೀಡಾಗಿ ಅರ್ಥ ಮಾಡ್ಕೋಬೋದು. ನೋಡಿ ಒಂದು 10 ನಿಮಿಷ ಓದಿದ್ರೆ ಅರ್ಥ ಆಗ್ತಕ್ಕಂತಹ ಒಂದು ಪ್ಯಾಸೇಜ್ ನಿಮಗೆ 5 ನಿಮಿಷದಲ್ಲಿ ಅರ್ಥ ಆಗೋಯ್ತು. ಸೊ ಹಾಗಾಗಿ ಈ ರೀತಿ ನೀವು ಟೈಮ್ನ ಮಾಡ್ಕೋಬೋದು ನಿಮ್ಮ CET ಎಕ್ಸಾಮಲ್ಲಿ. ನೋಡಿ ಇಲ್ಲೊಂದಿದೆ, ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪಿಕ್ಚರ್ನ ಕರೆಕ್ಟಾಗಿ ನೀವೇನು ಮಾಡಬೇಕು, ಸ್ಟಡಿ ಮಾಡ್ಕೋಬೇಕು. ಇಲ್ಲಿ ಒಂದು ಮಗು ಇದೆ. ಸೊ ಆ ಮಗು ಏನು ಮಾಡ್ತಿದೆ? ರೀಡಿಂಗ್ ಮಾಡ್ತಿದೆ. ಸೊ ಇವರು ಬೈಸಿಕಲ್ ರೈಡ್ ಮಾಡ್ತಿದ್ದಾಳೆ. ಸೊ ಇವನು ಪಕ್ಷಿಗಳಿಗೆ ಏನೋ ಕೊಡ್ತಿದ್ದಾರೆ, ಇಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಈ ಮಗು ಕೂಡ ಸ್ಯಾಂಡ್ ತಗೊಂಡು ಒಂದು ಮೌಂಟೇನ್ ಥರ ಆಟ ಆಡ್ತಿದೆ. ಸೊ ಇಲ್ಲಿ ಪೇರೆಂಟ್ ಜೊತೆಗೆ ಮಗು ಜೊತೆಗೆ ಆಟ ಆಡ್ತಿದ್ದಾರೆ. ಸೊ ಇಷ್ಟನ್ನು ನೋಡಿದ್ಮೇಲೆ ಬನ್ನಿ ಈ ಪಿಕ್ಚರ್ ಕುರಿತು ಏನು ಕ್ವಶನ್ ಆಗಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಿದ್ದೀರಾ, ವಾಟ್ ಆ್ಯಕ್ಟಿವಿಟಿ ಈಸ್ ದ ಫ್ಯಾಮಿಲಿ ಮೋಸ್ಟ್ ಲೈಕ್ಲಿ ಎಂಗೇಜ್ಡ್ ಇನ್. ಸೊ ಆ ಫ್ಯಾಮ್ಲಿ ಇದೆಯಲ್ಲ, ಆ ಫ್ಯಾಮ್ಲಿಯಲ್ಲಿ ಯಾವುದು ಒಂದು ಆ್ಯಕ್ಟಿವಿಟಿ ತುಂಬ ಇಷ್ಟಪಡ್ತಾ ಇದ್ದಾರೆ ಫ್ಯಾಮ್ಲಿಯವರು ಅಂತ. ಸೊ ಪಿಕ್ಚರ್ ನೋಡಿದಾಗ ನಿಮಗೆ ಸ್ನೇಹಿತರೆ, ಪಿಕ್ಚರ್ ನೋಡಿದ್ದೀರಾ ಅಲ್ವಾ? ಸೊ ಈ ರೀತಿ GPST ಕೂಡ ಇದೇ ರೀತಿ ಕೊಟ್ಟಿದ್ದಾರೆ. ಆ ಪಿಕ್ಚರ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ LBA ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಪ್ಷನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಶಾಪಿಂಗ್ ಎಟ್ ಎ ಮಾಲ್, ಆ ಪಿಕ್ಚರಲ್ಲಿ ನೀವು ನೋಡಿದ್ರಿ ಎಲ್ಲಿ ಮಾಲೇ ಬರಲಿಲ್ಲ. ಸೊ ಹಾಗಾಗಿ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ವಾಕಿಂಗ್ ಇನ್ ದ ಪಾರ್ಕ್ ಫಾರ್ ಪಿಕ್ನಿಕ್ ಅಂತ ಇದೆ, ಇದು ಆಮೇಲೆ ನೋಡೋಣ. ನೋಡಿ ಅಟೆಂಡಿಂಗ್ ಸ್ಕೂಲ್ ಇವೆಂಟ್ ಅಂತ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನಿಮಗೆ ಇವೆಂಟ್ ಬಂದಿತ್ತು ಅಲ್ಲಿ ಇವೆಂಟೇ ಇರಲಿಲ್ಲ. ರೈಡಿಂಗ್ ಬೈಸಿಕಲ್ ಆನ್ ಎ ರೋಡ್ ಇರಲಿಲ್ಲ ಸ್ನೇಹಿತರೆ, ಅದು ಗಾರ್ಡನ್ ಆಗಿತ್ತು, ಪಾರ್ಕ್ ಆಗಿತ್ತು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಆ ಫ್ಯಾಮ್ಲಿಯವರು ತುಂಬ ಇಷ್ಟಪಡ್ತಕ್ಕಂತಹದ್ದು ಯಾವುದು ಅಂದರೆ ವಾಕಿಂಗ್ ಇನ್ ಎ ಪಾರ್ಕ್ ಫಾರ್ ಎ ಪಿಕ್ನಿಕ್ ಅಂತ ಏನಿದೆಯಲ್ವಾ. ಸೊ ಆಪ್ಷನ್ ಬಿ, ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಸೊ ಈ ಒಂದು ಕ್ಲಾಸಲ್ಲಿ ನಿಮಗೆ ಒಂದು ಪ್ಯಾಸೇಜ್ನ ಯಾವ ರೀತಿ ರೀಡಿಂಗ್ ಮಾಡಬೇಕು ಮತ್ತು ಯಾವ ರೀತಿ ಪ್ರಶ್ನೆಗಳಾಗುತ್ತೆ, ಒಂದು ಪಿಕ್ಚರ್ ಕೇಳಿಬಿಟ್ಟು ಯಾವ ರೀತಿ ಕ್ವಶನ್ಸ್ ಹಾಕ್ತಾರೆ ಅಂತ LBA 10th ಕ್ಲಾಸ್ ಸ್ನೇಹಿತರೆ ನಾನು ತೊಗೊಂಡಿರೋದು. 10th ಕ್ಲಾಸ್ನ LBAಯಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟ್ ಒಂದು ತರಗತಿಯಲ್ಲಿ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ, ಕ್ವಾಲಿಟಿ ಆಫ್ ಒಂದು ಪೋಯಮ್ ಇದೆ ಇದು. ಸೊ ಇದು ನಮ್ಗೆ ಬೇಕಾಗಲ್ಲ, ನಮಗೆ ಏನು ಅಂತಂದರೆ ಮೇನ್ ಇದೆಲ್ಲ ಯಾವುದು ಬೇಡ, ಗ್ರಾಮರ್ ಅಷ್ಟೇ ನಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು. ಓಕೆನಾ. ಸೊ ಗ್ರಾಮರಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರಿಗೆಲ್ಲ ತರಗತಿ ಇಷ್ಟ ಆಯಿತು ಲೈಕ್ ಮಾಡ್ತಾ ಹೋಗಿ, ಹೈಪ್ ಮಾಡಿ, ಪಾಯಿಂಟ್ಸ್ ಕೊಡ್ತಾ ಹೋಗಿ. ಇದೇ ರೀತಿ ವಿಡಿಯೋಗಳನ್ನು ಕಂಟಿನ್ಯೂ ಒಂದು 10 ನಿಮಿಷ ನೀವು ಕನ್ನಡ ಮತ್ತು ಅದೇ ರೀತಿ ಏನಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ ಇವೆರಡನ್ನು ಕೊಡ್ತಾ ಹೋಗಿ. ಒಂದು ಕಡೆ ನಿಮಗೆ ಈ 2 ಲ್ಯಾಂಗ್ವೇಜಸ್ ಮುಗಿಯುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಅದೇ ಜೊತೆ ಯಾರೆಲ್ಲ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ, ಪ್ರಿಪೇರ್ ಆಗ್ತಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ, ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.